ಇಂದಿನ ವಿಡಿಯೋದಲ್ಲಿ ಮೌನದ ಶಕ್ತಿ ಬಗ್ಗೆ ಹೇಳೋಣ. ಜೀವನದಲ್ಲಿ ಕೆಲವೊಮ್ಮೆ ಮಾತಿಗಿಂತ ಮೌನವೇ ಹೆಚ್ಚು ಮಾತನಾಡುತ್ತದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಅಗತ್ಯವಿಲ್ಲ. ಕೆಲ ಸಂದರ್ಭಗಳಲ್ಲಿ ಮೌನವೇ ಉತ್ತಮ ಉತ್ತರವಾಗುತ್ತದೆ. ಇಂದಿನ ಕಾಲದಲ್ಲಿ ಜನರು ಜಾಸ್ತಿ ಮಾತನಾಡುತ್ತಾರೆ, ಆದರೆ ಮನಃಶಾಂತಿ ಕಡಿಮೆಯಾಗುತ್ತದೆ. ಮೌನ ಎಂದರೆ ದುರ್ಬಲತೆ ಅಲ್ಲ, ಅದು ಒಂದು ದೊಡ್ಡ ಶಕ್ತಿ. ಕೋಪ ಬಂದಾಗ ತಕ್ಷಣ ಮಾತನಾಡುವುದು ಸುಲಭ, ಆದರೆ ಮೌನವಾಗಿರುವುದು ತುಂಬ ದೊಡ್ಡ ಸಾಧನೆ. ಯಾರಾದರೂ ನಮ್ಮನ್ನು ನೋಯಿಸಿದಾಗ ತಕ್ಷಣ ಉತ್ತರ ಕೊಡಬೇಕು ಅನಿಸುತ್ತದೆ, ಆದರೆ ಕೆಲವೊಮ್ಮೆ ಮೌನವೇ ಅವರಿಗೆ ದೊಡ್ಡ ಉತ್ತರವಾಗುತ್ತದೆ. ಮೌನ ನಮಗೆ ಯೋಚನೆ ಕಲಿಸುತ್ತದೆ. ಮೌನ ಮನಸ್ಸಿಗೆ ವಿಶ್ರಾಂತಿ ಕೊಡುತ್ತದೆ. ಮೌನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಯಾವಾಗ ಮನಸ್ಸು ಗೊಂದಲದಲ್ಲಿ ಇರುತ್ತದೆಯೋ ಆವಾಗ ಸ್ವಲ್ಪ ಸಮಯ ಮೌನವಾಗಿ ಕುಳಿತುಕೊಳ್ಳಿ. ನಿಮಗೆ ನಿಮ್ಮೊಳಗಿಂದಲೇ ಉತ್ತರ ಸಿಗುತ್ತದೆ. ಮೌನ ಎಂದರೆ ಸೋಲು ಅಲ್ಲ, ಕೆಲವೊಮ್ಮೆ ಅದು ಗೌರವವನ್ನು ಉಳಿಸುತ್ತದೆ. ಮನಃಶಾಂತಿ ಬೇಕಾದರೆ ಪ್ರತಿಕ್ರಿಯಿಸುವುದನ್ನು ಕಡಿಮೆ ಮಾಡಿ. ಜನರು ಏನೇ ನಿಮ್ಮ ಬಗ್ಗೆ ಮಾತನಾಡಲಿ, ನಿಮ್ಮ ದಾರಿಯಲ್ಲಿ ನೀವು ನಡೆದುಕೊಂಡು ಹೋಗಿ. ಯಾವಾಗ ಬೇಕಾದರೂ ಮಾತನಾಡಬಹುದು, ಆದರೆ ಯಾವಾಗ ಮೌನವಾಗಿರಬೇಕು ಅನ್ನೋದು ತಿಳಿದಿರಬೇಕು. ಸ್ನೇಹಿತರೆ, ಜೀವನದಲ್ಲಿ ಎಲ್ಲರಿಗೂ ನಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲರಿಗೂ ವಿವರಣೆ ಕೊಡುತ್ತಾ ಸಮಯ ವ್ಯರ್ಥ ಮಾಡಿಕೊಳ್ಳಬೇಡಿ. ನಿಮ್ಮ ಕೆಲಸವೇ ನಿಮಗೆ ಉತ್ತರವಾಗಲಿ. ನಿಜವಾದ ಜ್ಞಾನಿಗಳು ಏನು ಮಾಡುತ್ತಾರೆಂದರೆ ಕೋಪ ಬಂದಾಗ ಮೌನವಾಗಿರುತ್ತಾರೆ. ದುಃಖ ಬಂದಾಗ ದೇವರನ್ನು ನೆನೆಸಿಕೊಳ್ಳುತ್ತಾರೆ. ಸಂತೋಷ ಸಿಕ್ಕಾಗ ಭಗವಂತನಿಗೆ ಕೃತಜ್ಞತೆಯನ್ನು ಹೇಳುತ್ತಾರೆ. ಮೌನವೇ ಮನಃಶಾಂತಿಯ ದಾರಿ. ಆದ್ದರಿಂದ ಸ್ನೇಹಿತರೆ, ಪ್ರತಿದಿನ ಸ್ವಲ್ಪ ಸಮಯ ಮೌನಕ್ಕೆ ಕೊಡಿ. ಮೊಬೈಲ್ನಿಂದ ದೂರವಿರಿ. ಮೌನದಿಂದ ಎಷ್ಟೋ ತೊಂದರೆ, ಅಪಾಯಗಳಿಂದ ದೂರವಿರಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೊಡಿ. ಧನ್ಯವಾದಗಳು.